ನನ್ನ ಹೆಸರು ವಿವೇಕ್ ಕಾಮತ್ ಅಂತ. ನಾನು ಮುನಿಯಾಲ್ ಆಯುರ್ವೇದಿಕ್ ಕಾಲೇಜಲ್ಲಿ ಬಯೋಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅದೇ ಸಂದರ್ಭದಲ್ಲಿ ಸೈನಿಕ ಶಾಲೆಯಲ್ಲಿಯೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಕಳೆದ ಬಾರಿ ಈ ಒಂದು ಪೊಡವೆಗೊಡೆಯ ಶ್ರೀಕೃಷ್ಣನ ನಾಡಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯೇ ಶ್ರೇಷ್ಠ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಈಗ ಏನು ಮಾಡ್ತಾ ಇದ್ದೇವೆ, ಮುದ್ದು ಕೃಷ್ಣ ಮುದ್ದುರಾಧೆ ಸ್ಪರ್ಧೆ, ಇದರ ನವಕಿರಣ್ ನವತಾರೆ ಸೇವಾ ವೇದಿಕೆಯೊಂದಿಗೆ ಜೇನ್ಸ್ ಗ್ರೂಪ್ ಆಫ್ ಬ್ರಹ್ಮ ಅವರ ಸೇರಿಕೊಂಡು ನಾವು ಕಳೆದ ಬಾರಿ ಕಾರ್ಯಕ್ರಮ ನಡೆಸಿದಾಗ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಇದರಲ್ಲಿ ಉಮೇಶ್ ಪೂಜಾರಿ, ಉಮೇಶ್ ಅಣ್ಣನ ಒಂದು ಏನು ಕಾರ್ಯಚಟುವಟಿಕೆ ಇದೆ, ತುಂಬ ಹೋರಾಟ ಮಾಡ್ತಾರೆ. 9600 ವಿದ್ಯಾರ್ಥಿಗಳು ಅದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಷ್ಟು ಸುಲಭ ಏನಲ್ಲ. ನಾನು ಕಳೆದ ಬಾರಿ ತೀರ್ಪುಗಾರನಾಗಿದ್ದಾಗ ಒಂದು ವಿಭಾಗದಲ್ಲಿ 460 ಜನ, ಇನ್ನೊಂದು ವಿಭಾಗದಲ್ಲಿ 500 ಜನ, ಇನ್ನೊಂದು ವಿಭಾಗದಲ್ಲಿ 300 ಜನ, ಈ ರೀತಿಯಲ್ಲಿ 3 ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತೇವೆ. ಮಕ್ಕಳು ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಅಂತ ಅವರ ಒಂದು ಸಂಘಟನೆ ಚತುರತೆಯನ್ನು ಇದನ್ನು ತೋರಿಸಿಕೊಡ್ತದೆ. ಅದೇ ರೀತಿಯಲ್ಲಿ ಉದಯಣ್ಣ ಇದ್ದಾರೆ, ಅದೇ ರೀತಿ ಶಂಕರ್ ಪೂಜಾರಿ ಇದ್ದಾರೆ, ಬೇರೆ ಬೇರೆ ನಮ್ಮ ಮಾತೆಯಂದಿರಿದ್ದಾರೆ. ಅವರು ನಡೆಸಿಕೊಡುವ ಈ ಕಾರ್ಯಕ್ರಮ ಯಾವ ರೀತಿ ಸಂಘಟನೆ ಮಾಡ್ತಾರೆ ಅನ್ನೋದು ಆಶ್ಚರ್ಯಕರ. ಅದರಲ್ಲಿಯೂ ಸಹ ನಮ್ಮ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು, ಪರ್ಯಾಯ ಶ್ರೀ ಪುತ್ತಿಗೆ ಮಠ ಅವರು ಈ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯವಾದಂಥ ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಶ್ರೀಕೃಷ್ಣನ ಒಂದು ಅನುಗ್ರಹ ಖಂಡಿತವಾಗಿ ನಮಗೆ ಇದೆ ಅಂತ ಒಂದು ತಿಳಿಸಿಕೊಡ್ತದೆ. ಅದೇ ರೀತಿಯಲ್ಲಿ ಈ ಸಂಘಟನೆ ಏನು ಇವರು ಮಾಡ್ತಾ ಇದ್ದಾರೆ, ರಕ್ತ ವರ್ಗೀಕರಣ, ರಕ್ತದಾನ, ಅದೇ ರೀತಿ ಅನೇಕ ಸೇವಾ ಚಟುವಟಿಕೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಬೋರ್ಡ್ ಶಾಲೆಯಲ್ಲಿಯೂ, ತದನಂತರ ನಮ್ಮ ನವಬಾರ್ ಟಾಕೀಸ್ ಬ್ರಹ್ಮಾವರದಲ್ಲಿಯೂ, ಈಗ ಉನ್ನತಿ ಹಾಲ್ನಲ್ಲಿಯೂ, ಈಗ ಬಂಟರ ಭವನದಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಅದರಲ್ಲಿ ಅವರು ಎಲ್ಲ ಅವರ ಸಂಚಾಲಕರಾಗಲಿ, ಅವರ ಎಲ್ಲ ಸದಸ್ಯರಾಗಲಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಾರ್ಯನಿರ್ವಹಿಸಿದ ರೀತಿ ನೋಡಿದರೆ ನಮಗೆ ಅವರ ಸಂಘಟನೆಯ ಬಗ್ಗೆ ಭಾರಿ ಆಶ್ಚರ್ಯ ಮೂಡ್ತದೆ. ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದು ಅವರು ಮುದ್ದುರಾಧೆ ಇದರ ಒಂದು ಕಾಂಪಿಟೇಷನ್ ಮಾಡುವಾಗ ಅವ್ರು ನಡೆಸಿಕೊಡುವ ಮಕ್ಕಳ ಒಂದು ಚಟುವಟಿಕೆ ನೋಡುವಾಗ ನಮಗೆ ಅತ್ಯುತ್ತಮವಾಗಿ ಮೂಡಿ ಬರ್ತದೆ. ಮಕ್ಕಳು ಯಾವ ರೀತಿ ಇದರಲ್ಲಿ ಒಂದು ಕಾಂಪಿಟೇಷನನ್ನು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತೇಳಿ ನಮಗೆ ತಿಳಿದು ಬರ್ತದೆ. ಇದಕ್ಕಾಗಿ ಖಂಡಿತವಾಗಿಯೂ ಶ್ರೀಕೃಷ್ಣ ಅನುಗ್ರಹ ಬೇಕು. ಶ್ರೀಕೃಷ್ಣನ ಈ ನಾಡಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅನುಗ್ರಹಿಸಿದಾಗೆ ಈ ಒಂದು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣೀಭೂತರಾದ ಶ್ರೀ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ಪುನರಪಿ ಒಮ್ಮೆ ಧನ್ಯವಾದವನ್ನು ಅರ್ಪಿಸಿ, ಇದೇ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಚಾಲಕರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಒಂದು ರೀತಿಯಲ್ಲಿ ಭಗವಂತನು ಪ್ರೇರಣೆ ನೀಡಲಿ. ಮುಂದೆ ಸಹ ಈ ರೀತಿಯಲ್ಲಿ ನಡೆಸಿಕೊಂಡು ಬಂದು ಅನೇಕ ರೀತಿಯ ಸಮಾಜಮುಖಿ ಕಾರ್ಯವನ್ನು ಅವರು ನಡೆಸುವಂತಾಗಲಿ ಅಂತ ಭಗವಂತನಲ್ಲಿ ಈ ಸಂದರ್ಭ ನಾನು ಬೇಡ್ಕೊಳ್ತೇನೆ. ಧನ್ಯವಾದಗಳು ಸರ್.